ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹಲವು ಬಗೆಯಲಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ ಏನು ಮಾಡುವ ಕೆಲಸಗಳು ಅವನಂಗ್ರಿ ಪೂಜೆಗಳೆಂದು ನೆನೆವುತ್ತಿರು. ಹಲಧರಾನುಜ ತಾನೇ ಸರ್ವಸ್ಥಳಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಗುತಿ ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ಹಲವು ಬಗೆಯಲಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ. ನಾನಾ ವಿಧವಾದ ರೀತಿಯಲ್ಲಿ ಶ್ರವಣ ಮನನ ಅಂತ ನವವಿಧ ಭಕ್ತಿ ಇದೆ. ಆ ರೀತಿಯಾಗಿ ಯಾವುದೋ ಒಂದು ಅನೇಕ ರೀತಿಯಲ್ಲಿ ಹರಿಯ ಮನದಲ್ಲಿ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಒಲಿಸಿ ಪರಮಾತ್ಮನ ಭಕ್ತಿ ಮಾಡಿ. ಭಕ್ತಿ ಒಂದು ಬಿಟ್ಟು ಬೇರೆ ಯಾವುದಕ್ಕೂ ದೇವರು ಒಲಿಯುವವನಲ್ಲ. ಅದರಿಂದ ಆ ರೀತಿಯಾಗಿ ಭಕ್ತಿ ಮಾಡಿ ದರ್ಶನವನ್ನು ಪಡೆದು ನಿಲ್ಲಿಸಿ, ಮನಸ್ಸನ್ನ ದೇವರಲ್ಲೇ ಸ್ಥಿರವಾಗಿ ನಿಲ್ಲಿಸಿ, ಏನು ಮಾಡುವ ಕೆಲಸಗಳು ಅವನಂಗ್ರಿ ಪೂಜೆಗಳೆಂದು ನೆನವುತ್ತೀರು. ಯಾವ್ಯಾವ ಕೆಲಸ ಮಾಡ್ತೀವೋ ಅದೆಲ್ಲವೂ ಕೂಡ ಪರಮಾತ್ಮನ ಪೂಜೆ ಹಾಗೆ ಅಂತ ಭಾವಿಸಿರಿ ಅಂತ ಅರ್ಥ. ಅಂದ್ರೆ ದೇವರನ್ನ ದರ್ಶನ ಮಾಡ್ತಾ ಅಂದ್ರೆ ಏನರ್ಥ, ಅದು ಬಿಂಬ ಅಪರೋಕ್ಷ ಅಂತ ತಿಳ್ಕೊಂಡ್ಬಿಡಬಾರ್ದು. ಅದು ಇನ್ನು ಸ್ವಲ್ಪ ದೂರದಲ್ಲಿ ಇರುತ್ತದೆ. ನಾವು ಯಾವ ಪದಾರ್ಥ ಕಾಣ್ತೀವೋ ಕೇಳ್ತೀವೋ ಅದೆಲ್ಲವೂ ಕೂಡ ಪರಮಾತ್ಮನ ರೂಪ ಹಾಗೆ ಅಂತ ನಾವು ಹಿಂದೆ ನೋಡಿದ ವಿಚಾರ ಇದು. ಒಂದು ಪುಸ್ತಕ ನೋಡ್ತೀವಿ, ಒಂದು ಮೈಕ್ ನೋಡ್ತೀವಿ, ಆ ಆಕಾರದಲ್ಲಿ ಆ ಹೆಸರಿನಲ್ಲಿ ದೇವರೇ ಇದ್ದಾನೆ ಅಂತ ಚಿಂತನೆ ಮಾಡುವುದು. ಈ ರೀತಿಯಾಗಿ ದೇವರ ದರ್ಶನವನ್ನು ಪಡೆದು ದೇವರಲ್ಲೇ ಮನಸ್ಸಿಟ್ಟವರಾಗಿ ಅವನ ಪೂಜೆಯನ್ನು ಮಾಡುತ್ತಾ ದೇವರನ್ನೇ ಚಿಂತನೆ ಮಾಡುತ್ತಾ ಹಲಧರಾನುಜ ತಾನೇ ಸರ್ವಸ್ಥಳಗಳಲ್ಲಿ ನೆಲೆಸಿದ್ದು, ಪರಮಾತ್ಮನೇ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ನಿಶ್ಚಲ ಭಕ್ತಿ, ಸುದೃಢವಾದ ಭಕ್ತಿ, ಸುಜ್ಞಾನ ಶುದ್ಧವಾದ ತತ್ವಜ್ಞಾನ, ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೋ ಅವರಿಗೆ ಪರಮಾತ್ಮ ಸುದೃಢವಾದ ಭಕ್ತಿ, ಶುದ್ಧ ಜ್ಞಾನ ಇವೇ ಮೊದಲಾದ ಭಾಗ್ಯ, ಇದೇ ನಿಜವಾದ ಭಾಗ್ಯ, ಅವುಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂತ ಅಭಿಪ್ರಾಯ. ಅಂದ್ರೆ ನಮಗೆ ದೇವರ ಜ್ಞಾನ ಬೇಕು, ದೇವರ ಭಕ್ತಿ ಬೇಕು. ಹಾಗೆಂದ್ರೆ ನಾವೇನ್ ಮಾಡಬೇಕು? ಹಾಗೆಂದ್ರೆ ಒಂದೇ, ದೇವರಲ್ಲಿ ಮನಸ್ಸನ್ನು ಇಟ್ಟು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ದೇವರ ಪೂಜೆ ಎಂದು ತಿಳಿದು ದೇವರಿಗೆ ಸಮರ್ಪಣೆ ಮಾಡ್ತಾ ಬರಬೇಕು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಕರ್ಮಯೋಗ ಇದು. ದೇವರಲ್ಲೇ ಮನಸ್ಸಿಟ್ಟು ದೇವರಿಗೆ ಸಮರ್ಪಣೆ ಮಾಡಬೇಕು. ಆ ಕರ್ಮವನ್ನು ಮಾಡ್ತಾ ಬಂದ್ರೆ ನಮಗೆ ಜ್ಞಾನ, ಭಕ್ತಿ ಎಲ್ಲವನ್ನು ಕೂಡ ದೇವರು ಕೊಡ್ತಾನೆ. ನಾವು ಮಾಡಿದ್ದಕ್ಕೆ ನಾವು ಪಡೆಯುವ ಜ್ಞಾನವೇ ಸಾಕ್ಷಿ. ನೀವೆಲ್ಲರೂ ಮಾಡಿದ್ದೀರಿ. ಅದರಿಂದ ಇಂಥ ಒಂದು ಪರಮಾತ್ಮನ ಕುರಿತಾದ ವಿಚಾರವನ್ನ 2 ಅಕ್ಷರ ಕೇಳುವ ಭಾಗ್ಯ ನಮ್ದಾಗಿದೆ ಹಾಗೆ ಅಂತ ನಾವು ಭಾವಿಸಬೇಕು. ಇನ್ನು ದೋಷಗಂಧ ವಿದೂರ ನಾನಾ ವೇಷಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹೂತ ಮುಖ ವಿನುತ ಶೇಷವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯ ಸಖ ಸಂತೋಷ ಪಡಿಸುವ ಸುಜನರಿಷ್ಟಾರ್ಥಗಳ ಪೂರೈಸಿ. ಪರಮಾತ್ಮ ಹೇಗಿದ್ದಾನೆ? ದೋಷಗಂಧ ವಿದೂರ. ದೇವರಿಗೆ ದೋಷದ ಗಂಧಗಾಳಿ ಇಲ್ಲ ಅಂತಾರೆ. ಗಂಧಗಾಳಿ ಸ್ಪರ್ಶವೂ ಇಲ್ಲ. ದೇವರಿಗೆ ದೋಷದ ಸ್ಪರ್ಶವೇ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ. ನಾನಾ ವೇಷಧಾರಕ, ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದು ನಾನಾ ವೇಷಗಳನ್ನ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಎಷ್ಟು ವೇಷಗಳು ನೋಡಿ, ಅದೆಲ್ಲ ಧರಿಸಿದವನಾಗಿ ಈ ಜಗತ್ರಯ ಪೋಷಕ, ಈ ಜಗತ್ತನ್ನ ಪೋಷಕ ಅಂದ್ರೆ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಪುರಾತನ ಪುರುಷ, ಆದಿಕಾಲದಲ್ಲಿ ಇರುವ ಪುರುಷ ಅವನು, ಭಾರಿ ಹಳಬು ಅಂತ ಅರ್ಥ. ಪುರುಹೂತ ಮುಖ ವಿನುತ, ಪುರುಹೂತ ಅಂದರೆ ಇಂದ್ರ,
ಇಂದ್ರ ಮೊದಲಾದ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಡುವವ ಅಂತ ಅರ್ಥ. ಅಂತ ಪರಮಾತ್ಮ ಶೇಷವರ ಪರ್ಯಂಕ ಶಯನ, ಶ್ರೇಷ್ಠವಾದ ಶೇಷದೇವರನ್ನೇ ಹಾಸಿಗೆಯಾಗಿ ಮಾಡಿ ಶೇಷದೇವರ ಮೇಲೆ ಮಲಗಿದವ. ವಿಭೀಷಣ ಪ್ರಿಯ, ರಾಮಾವತಾರದಲ್ಲಿ ವಿಭೀಷಣನಿಗೆ ಅತೀ ಪ್ರಿಯನಾಗಿ ವಿಭೀಷಣನ ಸೇವೆಯನ್ನು ಮಾಡಿದವ, ವಿಭೀಷಣನಿಗೆ ಅನುಗ್ರಹ ಮಾಡಿದವ. ವಿಜಯ ಸಖ, ಕೃಷ್ಣಾವತಾರದಲ್ಲಿ ಅರ್ಜುನನಿಗೆ ಸಖನಾಗಿ ಇದ್ದು ನಾನಾ ಆಪತ್ತುಗಳಿಂದ ಪಾಂಡವರನ್ನ ಪಾರು ಮಾಡಿದವ, ರಕ್ಷಣೆ ಮಾಡಿದವ. ಸುಜನರ ಇಷ್ಟಾರ್ಥಗಳ ಪೂರೈಸಿ ಸಂತೋಷ ಪಡಿಸುವ, ಈ ರೀತಿಯಾಗಿ ಯಾರು ಸೇವೆ ಮಾಡಿ ಚಿಂತನೆ ಮಾಡ್ತಾರೆ ಅವರಿಗೆ ಅವರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿ ಪರಮಾತ್ಮ ಅವರನ್ನ ಸಂತೋಷ ಪಡಿಸುವ ಅಂತ ಅರ್ಥ. ಶ್ರೀಮಹಿ ಸೇವಿತ ಪದಾಂಬುಜ ಭೂಮ ಸದ್ಭಕ್ತ್ಯೈಕಲಭ್ಯ ಪಿತಾಮಹಾಧ್ಯವರಾಸುರಾರ್ಚಿತ ಪಾದ ಪಂಕೇಜ ವಾಮ ವಾಮನ ರಾಮ ಸಂಸಾರಾಮಯಲ ಶತದೇಹ ಮಮ ಕುಲ ಸ್ವಾಮಿ ಸಂತೈಸೆನಲು ಬಂದೋದ ಭುವನು ಕರುಣಾಳು. ಶ್ರೀಮಹಿ ಸೇವಿತ ಪದಾಂಬುಜ ಅಂತ ಇದೆ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಮಹಿ ಅಂದರೆ ಭೂದೇವಿ. ಲಕ್ಷ್ಮೀದೇವಿಯಿಂದ, ಶ್ರೀದೇವಿಯಿಂದ, ಭೂದೇವಿಯರಿಂದ ಸೇವಿಸಲ್ಪಡುವ ಪಾದಾಂಬುಜ ಉಳ್ಳವ. ಭೂಮ, ಭೂಮ ಅಂದ್ರೆ ಹೇ ಭೂಮ ಪೂರ್ಣನೆ ಅಂತ ಅರ್ಥ. ಭೂಮದ ಊಟ ಅಂತ ಹೇಳ್ತಾರೆ ನೋಡಿ. ಭೂಮದ ಊಟ ಅಂದ್ರೆ ಏನರ್ಥ? ಎಲ್ಲ ಪದಾರ್ಥಗಳನ್ನ ಬಳಸಿರ್ತಾರೆ, ಅದನ್ನ ಭೂಮದ ಎಲೆ ಅಂತ ಕರೆಯೋದುಂಟು. ಅದೇ ತರ ದೇವರನ್ನ ಭೂಮ ಅಂತ ಕರೀತಾರೆ. ಅಂದ್ರೆ ಎಲ್ಲ ಗುಣಗಳು ತುಂಬಿದ ಪೂರ್ಣನಾದವ ಅಂತ ಅರ್ಥ, ಯಾವ ಕೊರತೆಯೂ ಇಲ್ಲದವ. ಭೂಮ ಸದ್ಭಕ್ತಿಯೈಕಲಭ್ಯ, ಶುದ್ಧವಾದ ಜ್ಞಾನ ಭಕ್ತಿ ಇವುಗಳಿಂದ ಮಾತ್ರ ದೇವರನ್ನ ಹೊಂದಲು ಸಾಧ್ಯ. ಪಿತಾಮಹಾದಿ ಅಮರ ಸುರ ಅರ್ಚಿತ, ಪಿತಾಮಹ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರೇ ಮೊದಲಾದ ದೇವತೆಗಳು, ಅಸುರ, ಅಸು ಅಂದ್ರೆ ಮುಖ್ಯ ಪ್ರಾಣ, ಅವರಲ್ಲಿ ರಥರಾದ ಮುಖ್ಯಪ್ರಾಣ ದೇವರ ದಾಸರಾದ ಗರುಡಶೇಷ ಮುಂತಾದ ದೇವತೆಗಳು ಮತ್ತು ಪದ್ಮನಾಭ ತೀರ್ಥಾದಿ ಯತಿವರೇಣ್ಯರು, ಅವರಿಂದ ಅರ್ಚಿತ ಪಾದ ಪಂಕಜ, ಸೇವಿಸಲ್ಪಡುವ ಪಾದ ಪಂಕಜ. ಇಲ್ಲಿ ಅಸುರ ಅಂದ್ರೆ ಅಸುರರು ಅಂತ ತಿಳಿಬಾರ್ದು. ಅಸು ಅಂದ್ರೆ ಪ್ರಾಣದೇವರು, ಅವರಲ್ಲಿ ರಮಣ ಅಂದ್ರೆ ಮಧ್ವಶಾಸ್ತ್ರದಲ್ಲಿ ಆಸಕ್ತರಾದವರು ಅಂತ ಅರ್ಥ. ಪದ್ಮನಾಭ ತೀರ್ಥರೇ ಮೊದಲಾದವರು ಅಥವಾ ಗರುಡಶೇಷ ರುದ್ರಾದಿ ದೇವತೆಗಳು ಹೌದು, ಅವರು ಕೂಡ ಪ್ರಾಣದೇವರಲ್ಲಿ ಭಕ್ತಿಯನ್ನ ಮಾಡುವವರು. ಅಥವಾ ಅಸುರ ಅಂತಾನೆ ಇಟ್ಟುಕೊಂಡ್ರೆ ಪ್ರಹ್ಲಾದಾದಿ ಶುದ್ಧವಾದ ಅಸುರರು ಅಂತನೂ ಅರ್ಥ. ಪ್ರಹ್ಲಾದ, ಬಲಿಚಕ್ರವರ್ತಿ ಇವರೆಲ್ಲ ಕೂಡ ಪರಮಾತ್ಮನನ್ನ ಕೊಂಡಾಡಿದವರು. ಅಂತ ವಾಮ ಅಂದ್ರೆ ಸುಂದರ ರೂಪವುಳ್ಳನಾದ ಪರಮಾತ್ಮ, ವಾಮನ ರಾಮ ಹಾಗೆ ಅಂತ. ವಾಮನ ರಾಮ ಇವೇ ಮೊದಲಾದ ನಾನಾ ಹೆಸರುಗಳು ದೇವರಿಗೆ. ಸಂಸಾರ ಔಷಧ, ಸಂಸಾರಕ್ಕೆ ಔಷಧಿ ನಮ್ಮ ಸ್ವಾಮಿ. ಸಂಸಾರ ಎನ್ನುವ ರೋಗ, ಆ ರೋಗಕ್ಕೆ ಮದ್ದು ನಮ್ಮ ಸ್ವಾಮಿ ಅಂತ. ಹೇ ಮಮ ಕುಲಸ್ವಾಮಿ, ನಮ್ಮ ಕುಲಸ್ವಾಮಿಯಾಗಿ ಪರಮಾತ್ಮ ಇದ್ದಾನೆ. ಸಂತೈಸೆನಲು, ನಮ್ಮನ್ನ ಕಾಪಾಡು ಹಾಗೆ ಅಂತ ನಾವು ಈ ರೀತಿಯಾಗಿ ಎಲ್ಲ ಹೇಳಿ, ಇಷ್ಟು ವಿಶೇಷಣಗಳನ್ನು ಹೇಳಿ ಸ್ವಾಮಿ ನನ್ನ ಕುಲಸ್ವಾಮಿ ಕಾಪಾಡು ಹಾಗೆ ಅಂದ್ರೆ ಕರುಣಾಳು ಬಂದೊದಗುವನು, ಕರುಣಾ ಸಮುದ್ರನಾದ ಪರಮಾತ್ಮ ನಮ್ಮನ್ನ ಕಾಪಾಡುತ್ತಾನೆ. ಮುಖ್ಯವಾಗಿ ತಿಳಿಯಬೇಕಾದ್ದು ಇದು. ಬ್ರಹ್ಮರುದ್ರಾದಿಗಳಿಂದ, ಲಕ್ಷ್ಮೀದೇವಿಯಿಂದಲೂ ಕೂಡ, ಶ್ರೀದೇವಿ ಭೂದೇವಿಯಿಂದ, ಬ್ರಹ್ಮ ಗರುಡ ಶೇಷ ರುದ್ರ ಇಂದ್ರ ಇವೇ ಮೊದಲಾದ ದೇವತೆಗಳಿಂದ ಪೂಜಿಸಲ್ಪಡುವವ, ಪದ್ಮನಾಭ ತೀರ್ಥರೇ ಮೊದಲಾದ ಮಹನೀಯರಿಂದ ಪೂಜಿಸಲ್ಪಡುವವ ಅಂತ ಪರಮಾತ್ಮ ನಮ್ಮ ಕುಲಸ್ವಾಮಿಯಾಗಿದ್ದಾನೆ, ಕಾಪಾಡು ಹಾಗೆ ಅಂತ ಪ್ರಾರ್ಥನೆ ಮಾಡಿದರೆ ಬಂದು ಕಾಪಾಡುತ್ತಾನೆ ಅಂತ ಅದರ ಅರ್ಥ. ಆಯ್ತು, ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.